ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೆಂಗಿನಕಾಯಿ ಮತ್ತು ಮಾವಿನ ಹಣ್ಣಿಂದ ಒಂದು ಬರ್ಫಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತಂದರೆ 3 ಆಪೂಸ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಪೀಸ್ ಮಾಡಿ ಪಲ್ಪ್ ಮಾಡ್ಕೋಬೇಕು. ಈಗ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದ್ರದ್ದು ಮೇಲ್ಗಡೆ ಕರಿ ಭಾಗ ಎಲ್ಲ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಅದನ್ನು ಒಂದು 5 ನಂದಿನಿ ಪೇಡ ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಸಕ್ಕರೆ, ಅದಕ್ಕೆ ಒಂದು 4 ಏಲಕ್ಕಿ ಇಟ್ಕೊಂಡಿದ್ದೀನಿ. ಪೌಡ್ರ್ ಮಾಡುವಾಗ ಅದ್ರ ಸಮೇತ ಪೌಡ್ರ್ ಮಾಡ್ಕೊಳ್ತೀನಿ. ಈ ಹಾಲಿನ ಉಪಯೋಗಿಸಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಒಂದು 4 ಸ್ಪೂನ್ ತುಪ್ಪ, ರುಬ್ಬವಾಗ ಬೇಕಾದರೆ ಅಂಥೇಳಿ ಇಟ್ಕೊಂಡಿದ್ದೀನಿ ಹಾಲನ್ನ. ನೋಡಿ, ಈಗ ಅದನ್ನು ತೆಂಗಿನಕಾಯಿನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. 2 ಕಪ್ ತೆಂಗಿನಕಾಯಿ ಸಿಕ್ತು ನನಗೆ. ಆಮೇಲೆ 2 ಪೇಡ ಮತ್ತು ಸಕ್ಕರೆ ಎಲ್ಲ ಏಲಕ್ಕಿ ಎಲ್ಲ ಹಾಕಿ ಪೌಡ್ರ್ ಮಾಡಿದಾಗ 2 ಕಪ್ ಪೌಡ್ರ್ ಸಿಕ್ಕಿದೆ. ಆಮೇಲೆ ಪಲ್ಪ್ ಮಾಡ್ಕೊಂಡಿದ್ದೀನಿ 3 ಮಾವಿನ ಹಣ್ಣನ್ನು, ಅದು 1 ಕಪ್ ಸಿಕ್ಕಿದೆ. ಆ ಹಾಲನ್ನ ನಾನು ಯೂಸ್ ಮಾಡಿಲ್ಲ, ಅದು ಹಾಗೆ ಇದೆ. ಅದನ್ನು ಯೂಸ್ ಮಾಡೋದು ಇಲ್ಲ ಇವಾಗ, ಯಾಕಂದರೆ ಪಲ್ಪು ತೇವ ಇರೋದ್ರಿಂದ ಮತ್ತಷ್ಟು ಹಾಲು ಹಾಕಿದ್ರೆ ನೀರಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಲೇನು ಯೂಸ್ ಮಾಡಲ್ಲ. ಫಸ್ಟು ಬಾಣಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು 2 ಕಪ್ ಕೊಬ್ಬರಿನ ಹಾಕ್ಕೊಂಡು ಇವಾಗ ಹಾಗೆ ಸಕ್ಕರೆನೂ ಹಾಕ್ಕೊಳ್ತೀನಿ. ಸಕ್ಕರೆನ ಈಗ ಫಸ್ಟ್ 1 ಕಪ್ ಹಾಕ್ಕೊಳ್ತೀನಿ. ಆಮೇಲೆ ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಸಿಹಿ ಅದನ್ನು ನೋಡಿಕೊಂಡು ಅದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದು ಕಪ್ ಸಕ್ಕರೆನ ಈಗ ಫಸ್ಟು 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ನಿಮಿಷದ ಕೈ ಆಡಿಸಿದ್ಮೇಲೆ ಇದಕ್ಕೆ ಮಾವಿನ ಹಣ್ಣು ಕೂಡ ಹಾಕ್ಕೊಂಬಿಡೋಣ. ಮಾವಿನ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಆಪೂಸ್ ಮಾವಿನ ಹಣ್ಣಾಗಿರೋದ್ರಿಂದ ಸಿಹಿಯಾಗಿದೆ. ಇಲ್ಲಿ ಹುಳಿ ಹಣ್ಣು ತೊಗೊಳಕ್ಕೆ ಹೋಗ್ಬಾರ್ದು, ಇದಕ್ಕೆ ಸ್ವೀಟಾಗಿರೋ ಹಣ್ಣೇ ತೊಗೋಬೇಕು. ಈಗ ಚೆನ್ನಾಗಿ ಕೈ ಆಡಿಸ್ತಾ ಹೋಗೋಣ. ನೋಡಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಅಂತ ಅನ್ನಿಸ್ತು. ಈಗ ಅದಕ್ಕೆ ನಾನು ಅದನ್ನು ಇನ್ನೊಂದು ಕಪ್ ಕೂಡ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಮಾವಿನ ಹಣ್ಣು ಇರೋದ್ರಿಂದ ಬೇಗ ಗಟ್ಟಿಯಾಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಮಾಮೂಲಿ ಕೊಬ್ಬರಿ ಬರ್ಫಿ ಮಾಡೋದಕ್ಕಿಂತನೂ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಆಗ್ತಾ ಬಂತು, ಗಟ್ಟಿ ಆಗ್ತಾ ಬಂತು. ಇದಕ್ಕೆ ಇದು ಇನ್ನೊಂದೆರಡು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳೋಣ. ನೋಡಿ, ತಳ ಬಿಡ್ತಾ ಬಂತು ಇವಾಗ. ಮಾಮೂಲಿ ಕೊಬ್ಬರಿ ಬರ್ಫಿ ಮಾಡ್ದಂಗೆ, ಬಟ್ ಅದಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಮಾವಿನ ಹಣ್ಣು ಹಾಕ್ಕೊಂಡಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಟ್ರೈ ಮಾಡಿ ನೋಡಿ. ಆಗ್ತಾ ಬಂತು ಇವಾಗ. ಆಯಿತು ನೋಡಿ, ಇವಾಗ ತುಪ್ಪ ಸೋರಿರೋ ತಟ್ಟೆಗೆ ಇದನ್ನು ತಟ್ಕೊಳ್ತಾ ಇದ್ದೀನಿ. ಅದು ಕೊಬ್ಬರಿ ಬರ್ಫಿ ಅಷ್ಟು ಗಟ್ಟಿ ಬರದೆ ಹೋದರೂ ಕೂಡ ಇದು ಕೂಡ ನಾವು ಬರ್ಫಿ ಇದನ್ನು ಮಾಡ್ಕೊಳ್ಬೋದು, ಕಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಇದನ್ನು. ನೋಡಿ, ಬಂದಿದೆ. ಆಯ್ತು, ಇವಾಗ ಒಂದು 10 ನಿಮಿಷ ಇದನ್ನು ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಪೀಸ್ ಮಾಡ್ಕೊಳ್ಳೋಣ.
ಆಯ್ತೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಇನ್ನೊಂದು 10 ನಿಮಿಷ ಬಿಡ್ತೀನಿ ಈಗ. ಆಮೇಲೆ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಪೀಸಾಗಿ ಎದ್ದು ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೀವು ಕೂಡ, ಓಕೆನಾ? ಥ್ಯಾಂಕ್ ಯು.